ಈ ಬೇಲ್ದಣ್ಣು ಮೂಲತಃ ಒಂದು ಕಾಡು ಹಣ್ಣು. ಈ ಹೊಲದ ಬದುಗಳಲ್ಲಿ, ಪಾಳು ಭೂಮಿಗಳಲ್ಲಿ, ಕಾಡುಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಈ ಈ ಮರಗಳು ಬೆಳೆದು ಬೇಸಿಗೆ ಕಾಲದಲ್ಲಿ ತನ್ನ ತೊಟ್ಟನ್ನು ಕಳಚಿ ಇದರ ಹಣ್ಣುಗಳನ್ನು ನೆಲಕ್ಕೆ ಉದುರಿಸ್ಬಿಡ್ತವೆ. ಹೀಗಾಗಿ ಈ ಬೆಲದಣ್ಣು ಈ ಹಳ್ಳಿಗಳ ಅಕ್ಕಪಕ್ಕ ಮತ್ತು ಕಾಡುಗಳ ಪಕ್ಕ ಬಿಟ್ಟಿಯಾಗಿ ಸಿಗೋದರಿಂದ ಮಾರುಕಟ್ಟೆಯಲ್ಲಿ ಈ ಹಣ್ಣನ್ನು ಕೆಲವರು ಮಾರಾಟ ಮಾಡಿದರೂ ಅದಕ್ಕೆ ಅಷ್ಟೊಂದು ಬೇಡಿಕೆ ಇಲ್ಲ. ಈ ಬೆಲ್ಲದ ಹಣ್ಣು ಗಟ್ಟಿಯಾದಂತಹ ಹೊರಸಿಪ್ಪೆಯನ್ನು ಹೊಂದಿರ್ತದೆ. ಒಳಗಡೆ ಹುಳಿ ಮತ್ತು ಸಿಹಿ ಮಿಶ್ರಿತವಾದಂತಹ ರುಚಿಯಾದ ತಿರುಳನ್ನು ಇಟ್ಕೊಂಡಿರ್ತದೆ. ಇದು ಅತ್ಯಂತ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ಹಣ್ಣಾಗಿದೆ. ಮತ್ತು ಔಷಧೀಯ ಗುಣಗಳನ್ನು ಕೂಡ ಈ ಹಣ್ಣು ಹೊಂದಿದೆ ಅಂತೇಳಿ ಭಾರತದ ಪ್ರಾಚೀನ ಆಯುರ್ವೇದ ಗ್ರಂಥಗಳಾದಂತಹ ಚರಕ ಮತ್ತು ಸುಶ್ರುತ ಸಂಹಿತೆಗಳಲ್ಲೇ ಈ ಹಣ್ಣಿನ ಬಗ್ಗೆ ಉಲ್ಲೇಖವಾಗಿದೆ. ಈ ಬೆಲದಣ್ಣಿನ ಔಷಧೀಯ ಗುಣಗಳ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಇಲ್ಲಿದೆಯಲ್ಲ, ಈ ಹಣ್ಣು ಎಲ್ಲಿ ಅದು ಅಂತ ಹೇಳ್ಬಿಡ್ತೀನಿ ಕೇಳಿ. ಈ ಹಣ್ಣನ್ನು ನಾವು ಮಾರ್ಕೆಟಿಂದ ತಂದಿದ್ದಲ್ಲ. ಇದರ ಒಂದು ಗಿಡವನ್ನು ಸ್ವತಃ ನಾನೇ ನೆಟ್ಟು ಬೆಳೆಸಿದ್ದು. ಇವತ್ತು ಮರವಾಗಿ ಸುಮಾರು ಒಂದು 10 ವರ್ಷಗಳಿಂದ ಕೂಡ ಇದು ಹಣ್ಣನ್ನು ನೀಡ್ತಾ ಇದೆ. ನಾವೇ ಬೆಳೆಸಿದ ಮರದಿಂದ ಹಣ್ಣನ್ನು ತಿನ್ನೋದು ಅದೆಷ್ಟು ಖುಷಿಯಾದ ವಿಷಯ ಅಂತೀರಾ? ನಿಮಗೂ ಕೂಡ ಈ ವಿಷಯ ಖುಷಿ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಾಮಾನ್ಯವಾಗಿ ನಾವು ಬೆಲ್ದಣ್ಣು ಅಂತ ಕರೆಯುವ ಈ ಹಣ್ಣಿಗೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ 10 ಹೆಸರುಗಳಿಂದ ಕರೀತಾರೆ. ಅಂತಹ ಒಂದಷ್ಟು ಹೆಸರುಗಳನ್ನು ಹೇಳ್ತೇನೆ. ಅದರಲ್ಲಿ ಯಾವುದಾದ್ರು ಹೆಸರು ಬಿಟ್ಟು ಹೋಗಿದ್ರು ಅಂಥ ಹೆಸರಿನಿಂದ ನಿಮ್ಮ ಕಡೆ ಏನಾದರೂ ಕರೀತಾ ಇದ್ದರೆ ದಯಮಾಡಿ ಆ ಹೆಸರನ್ನು ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಬೇಲ ಅಂತಾರೆ, ಬ್ಯಾಲ ಅಂತಾರೆ, ಬೆಳವಲ ಅಂತಾರೆ, ಮುಳೂರ ಅಂತಾರೆ, ಬುಳಲ ಅಂತಾರೆ, ಮನ್ಮಥ ಅಂತಾರೆ, ಪುಷ್ಪಫಲ ಅಂತಾರೆ, ದಾದಿಫಲ ಅಂತಾರೆ, ದಂತಫಲ ಅಂತಾರೆ, ಗಂಧಫಲ ಅಂತಾರೆ, ಗೋಪಕರ್ಣ ಅಂತ ಕರೀತಾರೆ, ಗ್ರಾಹಿ ಅಂತ ಕರೀತಾರೆ, ಗ್ರಂಥಿಫಲ ಅಂತ ಕರೀತಾರೆ, ಕಪಿಪ್ರಿಯ ಅಂತ ಕರೀತಾರೆ, ಕರಂಜ ಫಲಕ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ವುಡ್ ಆಪಲ್ ಅಂತ ಕರೀತಾರೆ. ಅಂದರೆ ಏನು ಇವತ್ತು ಶ್ರೀಮಂತರ ಹಣ್ಣಾಗಿಬಿಟ್ಟಿದೆ ಆಪಲ್ಲು, ಆ ಆಪಲ್ನಲ್ಲಿರುವಂತಹ ಎಲ್ಲ ಗುಣಗಳು, ಅದಕ್ಕಿಂತಲೂ ಹೆಚ್ಚು ಪೌಷ್ಟಿಕ ಗುಣಗಳು ಈ ಬೆಲ್ದಣ್ಣಲ್ಲಿರ್ತವೆ ಅಂತ ಹೇಳ್ತಾರೆ. ಮತ್ತು ಇದನ್ನು ಆನೆ ಹೆಚ್ಚು ಇಷ್ಟಪಟ್ಟು ತಿನ್ನೋದ್ರಿಂದ ಇಂಗ್ಲೀಷಲ್ಲಿ ಇದನ್ನು ಎಲಿಫೆಂಟ್ ಆಪಲ್ ಅಂತಲೂ ಕೂಡ ಕರೀತಾರೆ. ಮತ್ತು ಈ ಮಂಗಗಳಿಗೆ, ಕೋತಿಗಳಿಗೂ ಕೂಡ ಇದು ಪ್ರಿಯ ಆಗಿರೋದ್ರಿಂದ ಇಂಗ್ಲೀಷಲ್ಲಿ ಇದನ್ನು ಮಂಕಿ ಫ್ರೂಟ್ ಅಂತಲೂ ಕೂಡ ಕರೀತಾರೆ. ಈ ಬೆಲ್ಲದಣ್ಣು ಹಣ್ಣಾದಾಗ ಹೆಚ್ಚು ರುಚಿಕರವಾಗಿರ್ತದೆ. ಅದಕ್ಕೆ ಬೆಲ್ಲವನ್ನು ಸೇರಿಸಿ ತಿಂದರೆ ತುಂಬ ರುಚಿಯಾಗಿರ್ತದೆ. ಮತ್ತು ಬೆಲ್ಲವನ್ನು ಸೇರಿಸಿ ಪಾನಕವನ್ನು, ಜ್ಯೂಸನ್ನು ಮಾಡಿ ಕುಡಿಯುವಂಥದ್ದು ಬೇಸಿಗೆ ಕಾಲದಲ್ಲಿ ಈ ಹಳ್ಳಿಗಳ ಕಡೆ ಒಂದು ರೀತಿ ಮಾಮೂಲಿ ಸಂಪ್ರದಾಯವಾಗಿಬಿಟ್ಟಿದೆ. ಮತ್ತು ಈ ಶಿವರಾತ್ರಿ ದಿನ ಇದರ ಪಾನಕವನ್ನೇ ವಿತರಿಸ್ತಾರೆ. ಮತ್ತು ಶ್ರೀರಾಮನವಮಿ ದಿನ ಕೂಡ. ಮತ್ತು ಶಿವನಿಗೆ ಇದು ಪ್ರಿಯವಾದ ಹಣ್ಣು ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಇದು ದ್ವಾರಗಾಯಿ ಆಗಿದ್ದಾಗ, ಕಾಯಾಗಿದ್ದಾಗಲೂ ಕೂಡ ತಿಂತಾರೆ. ಹೇಗಪ್ಪ ಅಂದರೆ ಇದರ ದ್ವಾರಗಾಯಿಗೆ ಸ್ವಲ್ಪ ಉಪ್ಪು ಮತ್ತು ಖಾರವನ್ನು ಬೆರೆಸಿ ತಿಂದರೆ ತುಂಬ ರುಚಿಯಾಗಿರ್ತದೆ. ಮತ್ತು ಇದರ ಹಸಿಕಾಯಿಂದ ಉಪ್ಪಿನಕಾಯಿ ಮತ್ತು ಚಟ್ನಿ ಕೂಡ ಕೆಲವು ಭಾಗದಲ್ಲಿ ತಯಾರು ಮಾಡ್ತಾರೆ. ಈ ಬೆಲ್ಲದಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಿಸ್ತದೆ ಮತ್ತು ಮಲಬದ್ಧತೆ ಕೂಡ ನಿವಾರಣೆ ಆಗ್ತದೆ. ದೇಹಕ್ಕೆ ಬೇಕಾದಂಥ ತಂಪನ್ನು ಈ ಹಣ್ಣು ನೀಡ್ತದೆ. ಈ ಬೆಲ್ಲದಣ್ಣಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ನಾರಿನಾಂಶ ಮತ್ತು ಕ್ಯಾಲ್ಸಿಯಂ ಅಂಶಗಳು ಹೇರಳವಾಗಿದ್ದಾವೆ. ಹೀಗಾಗಿ ಇದು ಇವತ್ತು ಏನು ವಯಸ್ಕರಿಂದ ಹಿಡಿದು ವಯೋವೃದ್ಧರ ತನಕ ಕಾಡ್ತಾ ಇದೆಯಲ್ಲ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಡಯಾಬಿಟೀಸು, ಇಂತಹ ಅನೇಕ ಕಾಯಿಲೆಗಳನ್ನು ನಿಯಂತ್ರಿಸುವ ಶಕ್ತಿ ಈ ಬೆಲ್ಲದಣ್ಣಿನಲ್ಲಿ ಇದೆ. ಈ ಬೆಲ್ಲದಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಈ ಮಾನವನ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಇದು ಪೂರೈಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಈ ಬೆಲ್ಲದ ಹಣ್ಣಿನ ತಿರುಳಿಗೆ ಸ್ವಲ್ಪ ತುಪ್ಪ ಹಾಕಿ ಸೇವಿಸೋದ್ರಿಂದ ಮಲಬದ್ಧತೆ ಕಡಿಮೆ ಆಗ್ತದೆ. ಮತ್ತು ಲಿವರ್ಗಳಲ್ಲಿ ಸೇರಿಸಿಕೊಂಡಿರುವಂತಹ ವಿಷ ಅನಿಲ, ಅಂದರೆ ಟ್ಯಾಕ್ಸಿನ್ ಅಂತ ಕರೀತಾರೆ, ಅದನ್ನು ಹೊರ ಹಾಕಿ ರಕ್ತವನ್ನು ಶುದ್ಧ ಮಾಡ್ತದೆ. ಈ ಫ್ರಿಡ್ಜ್ನಲ್ಲಿರುವಂತಹ ಐಟಮು ಮತ್ತು ಈ ಬೇಕ್ರಿ ಐಟಮ್ಗಳನ್ನ ತಿಂದು ಮತ್ತು ಅನೇಕ ಕಾರಣಗಳಿಂದ ಅಲ್ಸರ್ನಿಂದ ಬಳಲುತ್ತಿರುವಂಥವರು ಈ ಬೆಲ್ಲದಣ್ಣನ್ನು ತಿಂದರೆ ಅವರಿಗೆ ಪರಿಹಾರ ಸಿಗ್ತದೆ. ಇದರ ತಿರುಳು ದೇಹ ಮತ್ತು ಮನಸ್ಸಿಗೆ ಚೈತನ್ಯದಾಯಕವಾಗಿದ್ದು ಅದು ಹೃದಯಕ್ಕೆ ಬಲವನ್ನು ನೀಡುತ್ತದೆ. ಇದರ ತಿರುಳು ಸೇವನೆ ಹಲ್ಲಿನ ಒಸಡುಗಳನ್ನು ಬಲಪಡಿಸ್ತದೆ. ಮತ್ತು ಕೆಮ್ಮು, ಗೂರ್ಲು ಮತ್ತು ಕಣ್ಣಿನ ದೋಷಗಳು ಕೂಡ ಇದು ಒಳ್ಳೆಯ ಪರಿಹಾರವನ್ನು ನೀಡುತ್ತದೆ. ನಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗುವ, ಕೆಲವೊಮ್ಮೆ ಮಾರುಕಟ್ಟೆನಲ್ಲಿ ಕೂಡ ಕಡಿಮೆ ಬೆಲೆಗೆ ಸಿಗುವ ಈ ಬೆಲ್ಲದಣ್ಣನ್ನು ಉಪಯೋಗಿಸೋದ್ರ ಮೂಲಕ ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ತೆ.